ಕೃಷ್ಣನ ಸಣ್ಣ ಕಥೆಗಳು. ಭಗವಾನ್ ಕೃಷ್ಣ ವಿಷ್ಣುವಿನ 9 ಅವತಾರಗಳಲ್ಲಿ ಒಂದು. ಕೃಷ್ಣನನ್ನು ಹಲವು ರೂಪಗಳಲ್ಲಿ ಪೂಜಿಸಲಾಗುತ್ತದೆ, ದೇವಾಲಯಗಳಲ್ಲಿ ಆರಾಧಿಸಲಾಗುತ್ತದೆ. ಕೃಷ್ಣ ದುಷ್ಟರನ್ನ ಸಂಹಾರ ಮಾಡಿ ಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಭಗವಾನ್ ಕೃಷ್ಣನ ಕಥೆ ಸ್ಫೂರ್ತಿದಾಯಕವಾಗಿದ್ದು ಜೀವನದಲ್ಲಿ ಉತ್ತಮ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ. ಜೀವನ ಪಾಠಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ. ಶ್ರೀಕೃಷ್ಣನ ಬಾಲ್ಯದ ಈ ಕಥೆಗಳನ್ನು ನಿಮ್ಮ ಮಕ್ಕಳು ಖಂಡಿತವಾಗಿ ಇಷ್ಟಪಡುತ್ತಾರೆ. ಕೃಷ್ಣ ಜನ್ಮಾಷ್ಟಮಿಯಂದು ಪೋಷಕರು ಮಕ್ಕಳಿಗೆ ಹೇಳಬಹುದಾದ ಕೃಷ್ಣನ ಸಣ್ಣ ಕಥೆಗಳು ಇಲ್ಲಿದೆ ನೋಡಿ. ಕೃಷ್ಣನ ಬೆಣ್ಣೆ ಪ್ರೀತಿ. ಕೃಷ್ಣನು ವಾಸವಾಗಿದ್ದ ಗ್ರಾಮವಾದ ಗೋಕುಲವು ಗೋಪಾಲರು ಅಥವಾ ದನಗಾಹಿಗಳ ನಾಡಾಗಿತ್ತು. ಹಾಗಾಗಿ ಹಳ್ಳಿಯಲ್ಲಿ ಹಾಲು, ಮೊಸರು, ಬೆಣ್ಣೆ ಹೇರಳವಾಗಿ ದೊರೆಯುತ್ತಿತ್ತು. ಕೃಷ್ಣನು ಬೆಣ್ಣೆಯನ್ನು ತುಂಬ ಇಷ್ಟಪಡುತ್ತಿದ್ದನು ಮತ್ತು ತನ್ನ ತಾಯಿಯಿಂದ ಅಥವಾ ಹಳ್ಳಿಯ ಯಾವುದೇ ತಾಯಂದಿರಿಂದ ಬೆಣ್ಣೆಯ ಮಡಿಕೆಯನ್ನು ಕದಿಯಲು ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದನು. ಎಲ್ಲ ತಾಯಂದಿರು ಕೃಷ್ಣ ಮತ್ತವನ ಸ್ನೇಹಿತರಿಗೆ ತಲುಪಲು ಸಾಧ್ಯವಾಗದಂತೆ ಚಾವಣಿಗೆ ಬೆಣ್ಣೆಯ ಮಡಿಕೆಗಳನ್ನು ಕಟ್ಟಲು ಪ್ರಾರಂಭಿಸಿದರು. ಚಾವಣಿಯ ಎತ್ತರಕ್ಕೆ ಕಟ್ಟಲಾದ ಈ ಮಡಿಕೆಗಳನ್ನು ತಲುಪಲು ಕೃಷ್ಣನ ತನ್ನ ಸ್ನೇಹಿತರೊಂದಿಗೆ ಸೇರುತ್ತಾನೆ. ಪರಸ್ಪರರ ಹೆಗಲ ಮೇಲೆ ಹತ್ತಿ ಮಾನವ ಪಿರಮಿಡ್ ರಚಿಸಿ ಬೆಣ್ಣೆ ಕದಿಯುತ್ತಾನೆ. ಮಡಿಕೆಗೆ ಬೆಣಚುಕಲ್ಲು ಎಸೆದು ಬೆಣ್ಣೆ ಸವಿಯುತ್ತಾರೆ. ಬೆಣ್ಣೆಯನ್ನ ಕದಿಯಲು ಕೃಷ್ಣನೇ ಪ್ರಮುಖ ಅಪರಾಧಿ ಎಂದು ಗೋಪಿಕೆಯರು ಕಂಡುಕೊಂಡು ತಾಯಿ ಯಶೋದೆಗೆ ದೂರು ನೀಡುತ್ತಾರೆ. ಯಶೋದೆ ಮಹಿಳೆಯರಲ್ಲಿ ಕ್ಷಮೆ ಯಾಚಿಸುತ್ತಾಳೆ. ಕೃಷ್ಣ ಮತ್ತು ಕಾಳಿ. 2ನೇ ಸಣ್ಣ ಕತೆ. ಪ್ರತಿದಿನ ಕೃಷ್ಣ ತನ್ನ ಹಸುಗಳನ್ನು ನದಿಯ ದಡದಲ್ಲಿ ಮೇಯಿಸಲು ಕರೆದುಕೊಂಡು ಹೋಗುತ್ತಿದ್ದನು. ಇದ್ದಕ್ಕಿದ್ದಂತೆ ಹಸುಗಳು ನದಿಯ ನೀರನ್ನು ಕುಡಿದು ಸಾಯಲು ಪ್ರಾರಂಭಿಸಿದವು. ತನ್ನ ದೈವಿಕ ಶಕ್ತಿಯಿಂದ 10 ತಲೆಯ ಸರ್ಪ ಕಾಳಿಯ ತನ್ನ ವಿಷದಿಂದ ನೀರನ್ನು ವಿಷಪೂರಿತಗೊಳಿಸುತ್ತಿದೆ ಎಂದು ಕೃಷ್ಣನು ಅರಿತುಕೊಂಡನು. ಕಾಳಿಯನ್ನು ತನ್ನ ದುಷ್ಟತನವನ್ನ ನಿಲ್ಲಿಸಲು ಕೇಳಿದನು. ಆದರೆ ಹಠಮಾರಿ ಸರ್ಪ ನಿರಾಕರಿಸಿತು. ಇದರಿಂದ ಸಿಟ್ಟಿಗೆದ್ದ ಕೃಷ್ಣನು ನದಿಗೆ ಧುಮುಕಿದನು. ಕಾಳಿಯನ್ನು ಮರ್ದಿಸಿ ತಲೆಯ ಮೇಲೆ ನೃತ್ಯ ಮಾಡಿದನು. ಕಾಳಿನ ತಲೆ ಮೇಲೆ ನಿಂತು ಕೃಷ್ಣನು ಬೃಹದಾಕಾರ ತಾಳಿದನು. ಕಾಳಿಯನ ಹೆಂಡತಿಯರು ಕೃಷ್ಣನನ್ನ ನಿಲ್ಲಿಸುವಂತೆ ಬೇಡಿಕೊಂಡರು. ಅವರ ಮಾತಿಗೆ ಮಣಿದು ಕೃಷ್ಣನನ್ನ ಕಾಳಿಯನ್ನ ಬಿಟ್ಟು ನದಿ ಬಿಟ್ಟು ತೆರಳುವಂತೆ ಸೂಚಿಸಿದನು. 3ನೇ ಕತೆ. ಕೃಷ್ಣ